ವೆಲ್ಕಮ್ ಟು ಸಕ್ಸಸ್ ಸ್ಟಡಿ ಯೂಟ್ಯೂಬ್ ಚಾನಲ್. ಹಿಂದಿನ ತರಗತಿಯಲ್ಲಿ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣ ಪಾಠದ ಇಂಟ್ರೊಡಕ್ಷನ್ನ ನೋಡಿದ್ವಿ, ಹಾಗೂ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ತಿಳ್ಕೊಂಡಿದ್ವಿ, ರಾಸಾಯನಿಕ ಸಮೀಕರಣ ಯಾವ ರೀತಿ ಬಿಡಿಸ್ಬೇಕಂತ ಹೇಳಿ ನೋಡಿದ್ವಿ. ಇವತ್ತಿನ ಕ್ಲಾಸ್ ಒಳಗೆ ನಾವು ಇನ್ನೊಂದಿಷ್ಟು ಉದಾಹರಣೆಗಳನ್ನ, ರಾಸಾಯನಿಕ ಸಮೀಕರಣ ಬಿಡಿಸೋದನ್ನ ಒಂದಿಷ್ಟು ಉದಾಹರಣೆಗಳನ್ನು ಇಲ್ಲಿ ಕಲಿತಾ ಹೋಗೋಣ. ಉದಾಹರಣೆ 1. ಹೈಡ್ರೋಜನ್ ಆಮ್ಲಜನಕದೊಂದಿಗೆ ವರ್ತಿಸಿ ನೀರನ್ನು ಕೊಡುತ್ತದೆ. ಇದು ವಾಕ್ಯ ರೂಪದಲ್ಲಿದೆ. ಇದನ್ನು ನಾವು ಸಮೀಕರಣ ರೂಪದಲ್ಲಿ ಬರಿಬೇಕು. ಫಸ್ಟ್ ಪಾಯಿಂಟ್, ಹೈಡ್ರೋಜನ್ ಆಮ್ಲಜನಕದೊಂದಿಗೆ ವರ್ತಿಸಿ ನೀರನ್ನು ಕೊಡುತ್ತದೆ. ಇದು ಒಂದು ವಾಕ್ಯ ರೂಪದಲ್ಲಿ ಇದೆ. ಇದನ್ನು ನಾವೀಗ ಸಮೀಕರಣ ರೂಪದಲ್ಲಿ ಬರಿಬೇಕು. ಹೈಡ್ರೋಜನ್ನ ಸಿಂಬಲ್ ಏನು? H. ಆದರೆ ನಾವು H ಅಂತ ಬರಿಬಾರ್ದು. H ಯಾವಾಗಲೂ ದ್ವಿಪರಮಾಣೀಯ ರೂಪದಲ್ಲಿರೋದ್ರಿಂದ ಇದನ್ನು H2 ಅಂಥೇಳಿ ಬರಿಬೇಕು. ಆಮ್ಲಜನಕದೊಂದಿಗೆ ವರ್ತಿಸಿ ಅಂದಾಗ ಇಲ್ಲಿ ನಾವು ಪ್ಲಸ್ ಅನ್ನು ಹಾಕೋಬೇಕು. ನೆಕ್ಸ್ಟ್ ಯಾವುದು? ಆಮ್ಲಜನಕ O ಅಂತ ಬರಿಬಾರ್ದು. ಇದು ಕೂಡ ದ್ವಿಪರಿಮಾಣೀಯ ರೂಪದಲ್ಲಿರೋದ್ರಿಂದ O2 ಅಂಥೇಳಿ ಬರ್ಕೋಬೇಕು. ಹೈಡ್ರೋಜನ್ ಮತ್ತು ಆಕ್ಸಿಜನ್ ವಾತಾವರಣದಲ್ಲಿ ದ್ವಿಪರಿಮಾಣೀಯ ರೂಪದಲ್ಲಿರೋದ್ರಿಂದ ನಾವು ಇದನ್ನು H2O2 ಅಂಥೇಳಿ ಬರ್ಕೋಬೇಕು. ಈಗ ರಿಯಾಕ್ಷನ್ ಆಗ್ತಿದೆ ಅಂದರೆ ನಾವು ಇದನ್ನು ಆರೋ ಮಾರ್ಕ್ ಮುಖಾಂತರ ತೋರಿಸ್ಬೇಕು. ಈಗ H2O2 ಏನನ್ನು ಕೊಡುತ್ತದೆ? ನೀರನ್ನು ಕೊಡುತ್ತದೆ. ನೀರಿನ ಅಣುಸೂತ್ರ ನಮಗೆ ಗೊತ್ತು, H2O. ಇದು ಒಂದು ಕಚ್ಚಾ ಕ್ರಿಯೆ. ಇದೇನಾಗಿದೆ? ಸರಿದೂಗಿಸಿಲ್ಲ. ಇಲ್ಲಿ ನೋಡ್ರಿ, ಈ ಸೈಡ್ ಇರೋವನ್ನೆಲ್ಲ ನಾವು ಹೇಳಿದ್ವಿ ಪ್ರತಿವರ್ತಕಗಳಂತ ಹೇಳಿ ಕರಿತೀವಿ. ಈ ಸೈಡ್ ಇರೋದು ಉತ್ಪನ್ನ. ಈ ಪ್ರತಿವರ್ತಕದಲ್ಲಿ ಹೈಡ್ರೋಜನ್ 2 ಇದೆ, ಉತ್ಪನ್ನದಲ್ಲಿ ಹೈಡ್ರೋಜನ್ 2 ಇದೆ. ಆದರೆ ಆಕ್ಸಿಜನ್ ಪ್ರತಿವರ್ತಕದಲ್ಲಿ 2 ಇದೆ, ಉತ್ಪನ್ನದಲ್ಲಿ 1 ಇದೆ. ಇದು ಸರಿಯಾಗಿ ಏನಾಗಿಲ್ಲ, ಸರಿದೂಗಿಸಲ್ಪಟ್ಟಿಲ್ಲ. ಈಗ ಇದನ್ನು ನಾವು ಸರಿದೂಗಿಸ್ಬೇಕು. ಈ ಕಡೆ 2 ಇದೆ ಅಂದರೆ ಉತ್ಪನ್ನದಲ್ಲಿ ಆಕ್ಸಿಜನ್ ಕೂಡ ನಾವೀಗ 2 ಮಾಡ್ಕೊಳ್ಳೋಣ. ಈಗ ನೋಡಿ, ಇಲ್ಲೂ ಆಕ್ಸಿಜನ್ 2 ಆಯಿತು, ಇಲ್ಲೂ ಆಕ್ಸಿಜನ್ 2 ಆಯಿತು. ಆದರೆ ಹೈಡ್ರೋಜನ್ ಏನಾಯಿತು? 2 × 2 4 ಹೈಡ್ರೋಜನ್ ಉತ್ಪನ್ನ ಕಡೆ ಆದರೆ ಪ್ರತಿವರ್ತಕಗಳಲ್ಲಿ 2 ಆಯಿತು. ಈಗ ಇಲ್ಲೇ ನಾವು 2 ಅಂತ ಬರ್ಕೊಳ್ಳೋಣ. ಈಗ ನೋಡ್ರಿ, ಇದು ಸರಿದೂಗಿಸಲ್ಪಟ್ಟಿದೆ. 2 × 2 4 ಹೈಡ್ರೋಜನ್ ಆಯಿತು, ಇಲ್ಲೂ 2 × 2 4 ಹೈಡ್ರೋಜನ್ ಆಯಿತು. ಆಕ್ಸಿಜನ್ 2 ಇದಾವು. ಇದು 2 × 1, ಇಲ್ಲೂ ಕೂಡ 2 ಆಕ್ಸಿಜನ್ ಇದೆ. ಇದನ್ನು ನಾವು ಸರಿದೂಗಿಸಿದ ಸಮೀಕರಣ ಅಂತೇಳಿ ಕರಿತೀವಿ. ಈ ರೀತಿ ನಾವು ಮಾಡ್ತಾ ಹೋಗಬೇಕು. ಇದು ಉದಾಹರಣೆ 1. ಪುಸ್ತಕದಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು, ಏಕೆ? ಮ್ಯಾಗ್ನೀಷಿಯಂ ಪಟ್ಟಿ ವಾತಾವರಣದಲ್ಲಿರುವ ತೇವಾಂಶದೊಂದಿಗೆ ವರ್ತಿಸಿ ಅದು ಆಕ್ಸೈಡ್ ಪದರವನ್ನು ಉಂಟು ಮಾಡಿರ್ತೈತಿ. ಅಲ್ಲಿ ರಾಸಾಯನಿಕ ಕ್ರಿಯೆ ನಡೀಬೇಕಂದ್ರೆ ಆ ಆಕ್ಸೈಡ್ ಪದಾರ್ಥವನ್ನು ಸ್ವಚ್ಛಗೊಳಿಸಿ ಅದನ್ನು ಗಾಳಿಯಲ್ಲಿ ಉರಿಸಬಹುದು. ಮ್ಯಾಗ್ನೀಷಿಯಂ ಆಕ್ಸೈಡ್ ಬಿಳಿಯ ಬಣ್ಣದಾಗಿರುತ್ತದೆ. ಅದರದ್ದು ರಿಯಾಕ್ಷನ್ ಇಲ್ಲಿ ನೋಡುವುದಾದ್ರೆ, ಮ್ಯಾಗ್ನೀಷಿಯಂ ಇದು ವಾತಾವರಣದಲ್ಲಿರೋ ಆಮ್ಲಜನಕದೊಂದಿಗೆ ವರ್ತಿಸಿ ಅಂದರೆ O2 ಏನಾಗ್ತೈತಿ? MgO ಆಗಿ ಕನ್ವರ್ಟ್ ಆಗಿರ್ತೈತಿ. ಬಿಳಿಯ ಪದರವನ್ನು ನಾವು ನೋಡಿರಬೇಕು. ಈ ಬಿಳಿಯ ಪದರವು ಮ್ಯಾಗ್ನೀಷಿಯಂ ಆಕ್ಸೈಡ್. ಇದನ್ನು ನಾವು ಸ್ವಚ್ಛಗೊಳಿಸಿದ ಮೇಲೆ ಅದನ್ನು ಗಾಳಿಯಲ್ಲಿ ಉರಿಸಬಹುದು. ಹಾಗಾಗಿ ಗಾಳಿಯಲ್ಲಿ ಉರಿಸೋಕ್ಕಿಂತ ಮುಂಚೆ MgO ಬಿಳಿಯ ಪದರವನ್ನು ಇದು ತೆಗಿಬೇಕಾಗುತ್ತೆ. ಇದು ಕೂಡ ಸರಿದೂಗಿಸಿಲ್ಲ ನೋಡ್ರಿ. ಇಲ್ಲಿ Mg 1 ಇದೆ, ಉತ್ಪನ್ನದಲ್ಲಿ 1 ಇದೆ. ಇಲ್ಲಿ ಆಕ್ಸಿಜನ್ 2 ಇದಾವು, ಇಲ್ಲಿ ಆಕ್ಸಿಜನ್ 1 ಇದೆ. ಈಗ ಇಲ್ಲಿ ನಾವು 2 ಬರೆಯೋ ಮೂಲಕ ಇದನ್ನು ಸರಿದೂಗಿಸಬಹುದು. ಇಲ್ಲೇ 2 ಬರೆದ ತಕ್ಷಣ Mg 2 ಆದವು, O 2 ಆದವು. ಆದರೆ ಈ ಕಡೆ ಆಕ್ಸಿಜನ್ 2 ಇದಾವು, Mg 1 ಇದೆ. ಹಾಗಾಗಿ ಇಲ್ಲಿ ನಾವು 2 ಅಂತ ಬರಿಬೇಕು. ಈಗ ನೋಡ್ರಿ ಕ್ರಿಯೆ 2Mg + O2 2MgO. ಇದು ಸರಿದೂಗಿಸಿದ ಸಮೀಕರಣ. ಇಲ್ಲೊಂದಿಷ್ಟು ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ. ಫಸ್ಟ್ ಒನ್, ಹೈಡ್ರೋಜನ್ + ಕ್ಲೋರಿನ್ ಗಿವ್ ರೈಸ್ ಟು ಹೈಡ್ರೋಜನ್ ಕ್ಲೋರೈಡ್. ಅವರು ಪದ ಸಮೀಕರಣದಲ್ಲಿ ಕೊಟ್ಟಾರ, ಅದನ್ನು ಬರ್ಕೊತ ಹೋಗ್ರಿ. ಫಸ್ಟ್ ಏನು ಕೊಟ್ಟಿದ್ದಾರ? ಫಸ್ಟ್ ಒನ್, ಹೈಡ್ರೋಜನ್ + ಕ್ಲೋರಿನ್
arrow mark, hydrogen chloride. ಇದು ಒಂದು ಪದ ಸಮೀಕರಣ. ಇದನ್ನು ನಾವು ಏನು ಮಾಡಬೇಕು, ಇಕ್ವೇಷನ್ ಸೂತ್ರಗಳನ್ನು ಬಳಸಿ ಬ್ಯಾಲೆನ್ಸ್ನ ಮಾಡಬೇಕು. ಇದನ್ನು ಸೂತ್ರಗಳನ್ನ ಬಳಸಿ ನಾವು ಇದನ್ನು ಸರಿದೂಗಿಸ್ತಾ ಹೋಗಬೇಕು. ಹೈಡ್ರೋಜನ್ನ ಸೂತ್ರ ಏನು, H2. ನೆನಪಿರಲಿ, H ಯಾವಾಗಲೂ H2 ಅಂತಲೇ ಬರಿಬೇಕು, H ಅಂತ ಬರಿಬಾರ್ದು. ಪ್ಲಸ್ ಕ್ಲೋರಿನ್ ಕೂಡ ದ್ವಿಪರಮಾಣುಯ ಆಗಿರೋದ್ರಿಂದ ಇದು ಕೂಡ Cl2, ಆರೋ ಮಾರ್ಕ್ ಹೈಡ್ರೋಜನ್ ಕ್ಲೋರೈಡ್. ಹೈಡ್ರೋಜನ್ ಕ್ಲೋರೈಡ್ದು ಅನ್ನೋ ಸೂತ್ರ HCl. ಮಕ್ಕಳೇ, ಹೈಡ್ರೋಜನ್ ಕ್ಲೋರೈಡು ಅನ್ನೋ ಸೂತ್ರ HCl ಅಂತ ಹೆಂಗೆ ಕಂಡುಹಿಡಿಯೋದು? ಇದನ್ನು ನೀವೀಗಾಗಲೇ 9ನೇ ತರಗತಿಯಲ್ಲಿ ಕಲ್ತಿದ್ದೀರಾ. HCl ಅಂತ ಹೇಗೆ ಬರೆದ್ವಿ, ಯಾಕೆ H2Cl ಆಗ್ಬೋದಿತ್ತು, HCl2 ಆಗಿರ್ಬೋದು, ಯಾಕೆ HCl ತಗೊಂಡ್ವಿ ನಾವು? ಇಲ್ಲಿ ನೋಡ್ರಿ, ಹೈಡ್ರೋಜನ್ ಕ್ಲೋರೈನ್ ಒಳಗೆ 2 ಪರಮಾಣುಗಳಿದ್ದಾವೆ, ಹೈಡ್ರೋಜನ್ ಮತ್ತು ಕ್ಲೋರಿನ್. 9ನೇ ತರಗತಿಯಲ್ಲಿ ಕಲ್ತಿದ್ದೀರಿ ನೀವು. ಹೈಡ್ರೋಜನ್ನಿನ ವ್ಯಾಲೆನ್ಸಿ ಎಷ್ಟು, +1 ಮೇಲೆ ಬರೀರಿ. ಕ್ಲೋರಿನಿನ ವ್ಯಾಲೆನ್ಸಿ -1. ಈಗೇನಾಗುತ್ತೆ ಅಂದರೆ ಇದ್ರ ವ್ಯಾಲೆನ್ಸಿ ಇದಕ್ಕೆ, ಇದ್ರ ವ್ಯಾಲೆನ್ಸಿ ಇದಕ್ಕೆ ಬರ್ತಿದೆ. ಅದನ್ನು ಆರೋ ಮಾರ್ಕ್ ಮುಖಾಂತರ ತೋರಿಸ್ಬೇಕು. ಈಗ ಇದರದ್ದು 1 ಇದಕ್ಕೆ ಬಂದ ತಕ್ಷಣ H1Clಗೂ 1 ಬರುತ್ತೆ. 1 ಇದ್ರೆ ನಾವು 1 ಬರಿಬೇಕಂತೇನು ಅವಶ್ಯಕತೆ ಇಲ್ಲ, ಇದನ್ನು HCl ಅಂತ ಬರಿಬೋದು. ಹೈಡ್ರೋಜನ್ ಕ್ಲೋರೈಡ್ದು ಅನ್ನೋ ಸೂತ್ರ HCl. ಈ ರೀತಿ ನಾವು ಮಾಡ್ತಾ ಹೋಗ್ಬೇಕು. ಇದನ್ನು ನೀವು 9ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ಈಗ ಬರ್ರಿ, ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಏನಾಗ್ತೈತಿ, ಕ್ರಿಯೆ ಆದಮೇಲೆ ಹೈಡ್ರೋಜನ್ ಕ್ಲೋರೈಡನ್ನು ಕೊಡ್ತೈತಿ. ಈಗ ನೋಡ್ರಿ, ಪ್ರತಿವರ್ತಕದಲ್ಲಿ ಹೈಡ್ರೋಜನ್ 2 ಇದಾವು, ಉತ್ಪನ್ನದಲ್ಲಿ 1 ಇದೆ. ಇದನ್ನು 2 ಆಗಬೇಕಂದ್ರೆ ನಾವೇನು ಮಾಡಬೇಕು, ಇಲ್ಲೇ 2 ಅಂತ ಬರಿತೀನಿ. ಇಲ್ಲೂ 2 ಆಯಿತು, ಇಲ್ಲೂ 2 ಆಯಿತು. ಆದರೆ ಈ ಕಡೆ Cl 2 ಆದು, ಇಲ್ಲೂ Cl 2 ಇದಾವೆ. ಅಂದರೆ ಇದೇನಾಯ್ತು, ಈಗ ಸರಿದೂಗಿಸಿದ ಸಮೀಕರಣ ಆಯಿತು. ಇಷ್ಟೇ ಮಕ್ಕಳೇ. ಒಂದ್ಸಲ ನೋಡ್ಕೊಳ್ಳಿ, ಬರ್ಕೊಳ್ಳಿ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ 2ನೇ ಕ್ವಶನ್ ನೋಡೋಣ ಬನ್ನಿ. ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ ಏನು ಕೊಡುತ್ತೆ, ಕ್ರಿಯೆ ಆದಮೇಲೆ ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಇದನ್ನ ಮಾಡೋಣ ಬನ್ನಿ. ಈಗ ಈ ಕ್ವಶನ್ನ ಬರೀತೇನೆ ನೋಡಿ. ಕ್ವಶನ್ನ ಬರೆದಾಗಿದೆ ನೋಡಿ. ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್, ಆರೋ ಮಾರ್ಕ್ ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಈಗ ಇದರದ್ದು ಸೂತ್ರಗಳನ್ನ ಬರಿತಾ ಹೋಗಬೇಕು. ಬೇರಿಯಂ ಕ್ಲೋರೈಡ್ ಇದನ್ನು ಯಾವ ರೀತಿ ಬರಿಬೇಕಂದ್ರೆ, ಇಲ್ಲಿ ನೋಡ್ರಿ, ಬೇರಿಯಂ ಕ್ಲೋರೈಡ್ ಒಳಗೆ ಬೇರಿಯಂ ಅನ್ನೋದೊಂದಿದೆ, ಅದ್ರ ಸಿಂಬಾಲ್ Ba. ಕ್ಲೋರೈಡ್ ಅಂದರೆ ಕ್ಲೋರಿನ್ Cl. ಇವೆರಡು ನಾವು ಬರ್ಕೋಬೇಕು. ಬೇರಿಯಮ್ದು ವ್ಯಾಲೆನ್ಸಿ ಎಷ್ಟೈತಿ, +2. ಕ್ಲೋರಿನ್ ವ್ಯಾಲೆನ್ಸಿ ಈಗಾಗಲೇ HCl ಒಳಗೆ ನೋಡಿದ್ವಿ ನಾವು, ಅದು ಚೇಂಜ್ ಆಗೋದಿಲ್ಲ, ವ್ಯಾಲೆನ್ಸಿ ಸೇಮ್ ಇರ್ತೈತಿ, -1. ಈ +2 Clಗೆ ಹೋಗ್ತೈತಿ, -1 Baಗೆ ಬರ್ತೈತಿ. ಅಂದರೆ ಇಲ್ಲಿ ಏನಾಯಿತು, Ba1Cl2. ಇದನ್ನು ನಾವು BaCl2 ಅಂತ ಬರಿಬೋದು. ಇಲ್ಲಿ 1 ಬರೋದ್ರು ಅಷ್ಟೇ, ಬರೋದಿಲ್ಲ ಅಂದರೂ ಅಷ್ಟೇ. ಬೇರಿಯಂ ಕ್ಲೋರೈಡ್ನ ಅನ್ನೋ ಸೂತ್ರ BaCl2. ಬರ್ಕೊಳ್ಳಿ, BaCl2 ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್. ಅಲ್ಯೂಮಿನಿಯಂ ಸಲ್ಫೇಟ್ ನೋಡೋದಾದರೆ, ಅಲ್ಯೂಮಿನಿಯಂ ಅಂದರೆ Al, ಸಲ್ಫೇಟ್ ಅಂದರೆ SO4. ಇದನ್ನು ಈ ರೀತಿ ಬರೀರಿ. ಅಲ್ಯೂಮಿನಿಯಮ್ದು ವ್ಯಾಲೆನ್ಸಿ +3, SO4ದು ವ್ಯಾಲೆನ್ಸಿ -2. ಈ 3 ಇದಕ್ಕೆ ಬರುತ್ತೆ, -2 ಇದಕ್ಕೆ ಬರುತ್ತೆ. ಏನಾಯ್ತು ಈಗ, Al2SO4 3. ಇದು ಅಲ್ಯೂಮಿನಿಯಂ ಸಲ್ಫೇಟ್ನ ಅನ್ನೋ ಸೂತ್ರ. ಇದನ್ನ ಈಗ ಬರೀಬೇಕು. Al2SO4 3 ಇದು ಅಲ್ಯೂಮಿನಿಯಂ ಸಲ್ಫೇಟ್. ಆರೋ ಮಾರ್ಕ್ ಬೇರಿಯಂ ಸಲ್ಫೇಟ್.
ಬೇರಿಯಂ ಸಲ್ಫೇಟಲ್ಲಿ ಬೇರಿಯಂ ಅನ್ನೋ ಒಂದು ಪರಮಾಣು ಐತಿ, ಸಲ್ಫೇಟ್ ಅಂದರೆ SO4 ಅಂತ ಒಂದು ಪರಮಾಣು ಇದೆ. ಬೇರಿಯಂ ಅನ್ನೋ ಸೂತ್ರ ಈಗಾಗಲೇ ನಾವು ನೋಡಿದ್ವಿ ನೋಡ್ರಿ, ಬೇರಿಯಂ ಕ್ಲೋರೈಡ್ ಇದರದ್ದು ವ್ಯಾಲೆನ್ಸಿ ಅನ್ನೋ ಸೂತ್ರ ಅಲ್ಲ, ಸಾರಿ ವ್ಯಾಲೆನ್ಸಿ, ಬೇರಿಯಂ ವ್ಯಾಲೆನ್ಸಿ +2 ಬರ್ಕೊಳ್ರಿ. ಸಲ್ಫೇಟ್ದು ವ್ಯಾಲೆನ್ಸಿ ಎಷ್ಟೈತಿ -2. ಇದನ್ನು ಆರೋ ಮಾರ್ಕ್ ಹಾಕಿ. ಈಗ BAಗೂ 2 ಬಂತು, SO4ಗೂ 2 ಬಂತು. ಈ ರೀತಿ ಇದ್ದಾಗ ನೋಡ್ರಿ, ಇವೆರಡು ಸೇಮ್ ಮಗ್ಗಿಯೊಳಗಿದ್ರೆ ಇದು ಕ್ಯಾನ್ಸಲ್ ಆಗುತ್ತೆ. 2 ಒಂದ್ಲೆ ಇದನ್ನು ನಾವು BaSO4 ಅಂತೇಳಿ ಬರಿತೀವಿ. ಈ ರೀತಿ ಮಾಡಬೇಕು. ಬೇರಿಯಂ ಸಲ್ಫೇಟ್ನ ಅಣುಸೂತ್ರ BaSO4 ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್. ನೋಡ್ರಿ, ಅಲ್ಯೂಮಿನಿಯಂ ಕ್ಲೋರೈಡಲ್ಲಿ ಅಲ್ಯೂಮಿನಿಯಂ ಕ್ಲೋರೈಡ್ ಅಂದರೆ Cl. ಇಲ್ಲಿ ನೋಡ್ರಿ, ಅಲ್ಯೂಮಿನಿಯಮ್ದು ಎಷ್ಟೈತಿ +3 ವ್ಯಾಲೆನ್ಸಿ ಐತಿ, ಕ್ಲೋರೈಡ್ದು -1. ಈ -1 ಅಲ್ಯೂಮಿನಿಯಂ ಬರುತ್ತೆ, +3 ಕ್ಲೋರಿನ್ ಬರುತ್ತೆ. ಈಗೇನಾಯಿತು AlCl3. ಇದು ಅಲ್ಯೂಮಿನಿಯಂ ಕ್ಲೋರೈಡ್ 3. ಈಗ ಇದನ್ನು ಬರ್ಕೋಬೇಕು, AlCl3. ನೋಡಿ, ಇದಿಷ್ಟು ಬೇರಿಯಂ ಕ್ಲೋರೈಡ್ BaCl2 ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ Al2SO4 3 ಆರೋ ಮಾರ್ಕ್, ಬೇರಿಯಂ ಸಲ್ಫೇಟ್ BaSO4 ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್ AlCl3. ಯಾವ ರೀತಿ ಬರೋದಂತ ಗೊತ್ತಾಯ್ತಲ್ಲ. ಇನ್ನೊಮ್ಮೆ ಹೇಳ್ತೇನೆ ನೋಡಿ, ಯಾವುದೇ ಪದ ಸಮೀಕರಣ ಕೊಟ್ಟಾಗ ಅದನ್ನು ಅಣುಸೂತ್ರ ಬರಿಬೇಕಂದ್ರೆ ಅದರೊಳಗಿರೋ ಪರಮಾಣುಗಳನ್ನ ಬರ್ಕೋಬೇಕು. ಬೇರಿಯಂ ಕ್ಲೋರೈಡಲ್ಲಿ BA ಅನ್ನೋ ಒಂದು ಪರಮಾಣು ಇದೆ, ಕ್ಲೋರಿನ್ ಅನ್ನೋ ಒಂದು ಪರಮಾಣು ಇದೆ, Cl ಅಂತ ಬರಿಬೇಕು. BAದು ವ್ಯಾಲೆನ್ಸಿ ಅದ್ರ ತಲೆ ಮೇಲೆ ಬರಿಬೇಕು, Clದು ವ್ಯಾಲೆನ್ಸಿ ಅದ್ರ ತಲೆ ಮೇಲೆ ಬರಬೇಕು. BAದು ವ್ಯಾಲೆನ್ಸಿ Clಗೆ ಹೋಗ್ತೈತಿ, Cl ವ್ಯಾಲೆನ್ಸಿ BAಗೆ ಹೋಗ್ತೈತಿ. ಈಗ BA ವ್ಯಾಲೆನ್ಸಿ Clದು ತಗೋಬೇಕು, BA1 Clಗೆ +2 ಬರ್ತೈತಿ. BA1 ಬರೆದ್ರೂ ನಡೆಯುತ್ತೆ, ಬರ್ದಿಲ್ಲ ಅಂದ್ರೂ ನಡೆಯುತ್ತೆ, BaCl2. ಈ ರೀತಿ ಮಾಡಬೇಕು. ಅಲ್ಯೂಮಿನಿಯಂ ಸಲ್ಫೇಟ್ ನೋಡಿ, ಅಲ್ಯೂಮಿನಿಯಂ ಸಲ್ಫೇಟಲ್ಲಿ ಅಲ್ಯೂಮಿನಿಯಂ ಅನ್ನೋದೊಂದು ಪರಮಾಣು, ಸಲ್ಫೇಟ್ ಅನ್ನೋದು ಒಂದಿದೆ. ಅಲ್ಯೂಮಿನಿಯಮ್ದು ವ್ಯಾಲೆನ್ಸಿ +3, ಸಲ್ಫೇಟ್ದು -2. ಈ 3 SO4ಗೆ ಹೋಗ್ತೈತಿ, -2 Alಗೆ ಹೋಗ್ತೈತಿ, Al2SO4 3. ಇದು ಅಲ್ಯೂಮಿನಿಯಂ ಸಲ್ಫೇಟ್. ಬೇರಿಯಂ ಸಲ್ಫೇಟ್ Ba ಸಲ್ಫೇಟ್ SO4, ಇದ್ರದ್ದು +2, ಇದ್ರದ್ದು -2. 2 ಕ್ರಾಸ್ ಆದಾಗ Ba2SO4 2 ಬಂತು, 2 ಕ್ಯಾನ್ಸಲ್ ಆಗಿ BaSO4. ನೆಕ್ಸ್ಟ್ ಅಲ್ಯೂಮಿನಿಯಂ ಕ್ಲೋರೈಡ್ Al ಕ್ಲೋರೈಡ್ Cl, Alದು ವ್ಯಾಲೆನ್ಸಿ 3, ಕ್ಲೋರಿನ್ ವ್ಯಾಲೆನ್ಸಿ -1, Al1 Cl3, AlCl3 Cl3. ಇದು ಅಲ್ಯೂಮಿನಿಯಂ ಕ್ಲೋರೈಡ್. ಇದಿಷ್ಟು ಈ ರೀತಿ ಯೂಸ್ ಮಾಡಿ ನಾವು ಸೂತ್ರಗಳನ್ನ ಕಂಡುಹಿಡಿಬೋದು. ಇದು 9ನೇ ತರಗತಿ ನೀವು ಈಗಾಗಲೇ ಕಲ್ತಿದ್ದೀರಿ. ಫಸ್ಟ್ ಸ್ಟೆಪ್ ಏನು, ಕೊಟ್ಟಿರೋ ಪದ ಸಮೀಕರಣವನ್ನು ಸಿಂಬಾಲ್ ಒಳಗೆ ನಾವು ಸೂತ್ರದಲ್ಲಿ ಏನು ಮಾಡಬೇಕು, ರೀಪ್ರೆಸೆಂಟ್ ಮಾಡಬೇಕು. ಈಗ ನಾವೇನು ಮಾಡಬೇಕಪ್ಪ ಅಂದರೆ, ಪದ ಸಮೀಕರಣ ಮಾಡಬೇಕಂದ್ರೆ ಏನೇನು ಮಾಡಬೇಕಂತ ಹಂತಗಳನ್ನ ಕಲ್ತಿದ್ವಲ್ಲ, ಆ ರೀತಿ ಈಗ ಪರಮಾಣುಗಳನ್ನ ಬರಿತಾ ಹೋಗಬೇಕು. ಪ್ರತಿವರ್ತಕದಲ್ಲಿ ಎಷ್ಟಿದಾವೆ, ಉತ್ಪನ್ನದಲ್ಲಿ ಎಷ್ಟಿದಾವೆ ಅಂಥೇಳಿ ಎಣಿಸ್ತಾ ಹೋಗಬೇಕು. ಓಕೆ, ಈ ರೀತಿ ಟೇಬಲ್ನ ಹಾಕ್ಕೊಳ್ಳಿ. ಧಾತುಗಳು ಪ್ರತಿವರ್ತಕದಲ್ಲಿ ಪರಮಾಣುಗಳ ಸಂಖ್ಯೆ ಎಷ್ಟು, ಉತ್ಪನ್ನದಲ್ಲಿ ಪರಮಾಣುಗಳ ಸಂಖ್ಯೆ ಎಷ್ಟು ಅಂತ ಬರಿತಾ ಹೋಗಬೇಕು. ಇಲ್ಲಿ ಯಾವ್ಯಾವ ಧಾತು ಇದಾವೆ ರೀ, ಫಸ್ಟ್ ಒನ್ ಬರ್ಕೋರಿ, ಬೇರಿಯಂ. ನೆಕ್ಸ್ಟ್ ಯಾವುದಿದೆ, ಕ್ಲೋರಿನ್, Cl. ನೆಕ್ಸ್ಟ್ ಅಲ್ಯೂಮಿನಿಯಂ. ನೆಕ್ಸ್ಟು ಇಲ್ಲಿ SO4 ಅಂತ ಇದೆ. ಇದನ್ನು ನಾವು S ಮತ್ತು O ಅಂತಲೂ ಬರಿಬೋದು. ಆದರೆ ಉತ್ಪನ್ನದಲ್ಲಿ SO ಸಪ್ರೇಟ್ ಆಗಿದ್ರೆ ನಾವು ಆ ರೀತಿನೇ ಬರೆದಿದ್ವಿ. ಆದರೆ ಇದು SO4 ಅನ್ನೋದು ಪ್ರತಿವರ್ತಕಗಳೊಳಗೂ ಹಂಗೈತಿ, ಉತ್ಪನ್ನದೊಳಗೂ SO4 ಅಂತಾನೆ ಬಂದಿದೆ. ಹಾಗಾಗಿ ನಾವಿಲ್ಲಿ SO4 ಅಂತಾನೆ ಬರೆಯೋಣ. ಆಗ ಬ್ಯಾಲೆನ್ಸ್ ಮಾಡೋಕ್ಕೆ, ಸರಿ ದೂಗ್ಸೋಕೆ ಭಾಳ ಹೆಲ್ಪ್ ಆಗ್ತೈತಿ. ಈಗ ನೋಡಿರಿ, ಧಾತುಗಳನ್ನ ಬರ್ಕೊಂಡ್ವಿ. ಧಾತುಗಳನ್ನ ಬರ್ಕೊಂಡ್ಮೇಲೆ ಪ್ರತಿವರ್ತಕದಲ್ಲಿ ಎಷ್ಟಿದಾವೆ ಅಂತೇಳಿ ಬರಿತಾ ಹೋಗಬೇಕು. ಪ್ರತಿವರ್ತಕದಲ್ಲಿ Ba ಎಷ್ಟಿದೆ, 1 ಇದೆ. Cl ಎಷ್ಟಿದಾವೆ, 2 ಇದಾವೆ. ಅಲ್ಯೂಮಿನಿಯಂ ಎಷ್ಟಿದಾವೆ, 2 ಇದಾವೆ. SO4 ಎಷ್ಟಿದಾವೆ, 3 ಇದಾವೆ. ಇದನ್ನು ಬರಿತಾ ಹೋಗಿ. ಇನ್ನು ಉತ್ಪನ್ನದಲ್ಲಿ ನೋಡ್ರಿ, Ba ಎಷ್ಟಿದೆ, ಉತ್ಪನ್ನದಲ್ಲೂ 1 ಐತಿ. ಕ್ಲೋರಿನ್ ಎಷ್ಟಿದಾವೆ, ಕ್ಲೋರಿನ್ 3 ಇದಾವೆ.
ನೆಕ್ಸ್ಟು ಅಲ್ಯೂಮಿನಿಯಂ ಎಷ್ಟಿದಾವು? ಅಲ್ಯೂಮಿನಿಯಂ ಉತ್ಪನ್ನದಲ್ಲಿ ಒಂದೈತಿ, SO4 ಒಂದೈತಿ ಹೌದು. ಈಗ ನೋಡ್ರಿ, ಪ್ರತಿವರ್ತಕ ಉತ್ಪನ್ನ ಎರಡು ಸಮ ಇದ್ರೆ ಇದು ಸರಿದೂಗಿಸಿ ಬರ್ತಿದೆ ಅಂತ ಅರ್ಥ. ಆದರೆ ಇಲ್ಲಿ ನೋಡ್ರಿ, ಇದು ಒಂದಿದೆ, ಇದು ಒಂದಿದೆ, ಇಲ್ಲಿ ಎರಡಿದಾವು, ಇಲ್ಲಿ ಮೂರಿದಾವು, ಇಲ್ಲಿ ಎರಡಿದೆ, ಇಲ್ಲಿ ಒಂದಿದೆ, ಇಲ್ಲಿ ಮೂರು, ಇಲ್ಲಿ ಒಂದು, ಇದು ಸರಿದೂಗಿಸಿಲ್ಲ. ಈಗ ಸರಿದೂಗಿಸ್ಬೇಕಂದ್ರೆ ಯಾವುದಾದ್ರೂ ಒಂದನ್ನು ತೊಗೊಂಡು ಸರಿದೂಗ್ಸಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನಾನು SO4 ತೊಗೊತೀನಿ. SO4 ನೋಡ್ರಿ, ಪ್ರತಿವರ್ತಕದಲ್ಲಿ ಮೂರಿದಾವು, ಉತ್ಪನ್ನದಲ್ಲಿ ಎಷ್ಟಿದೆ? ಒಂದಿದೆ. ಸೊ ಈಗ ಇದನ್ನು ನಾನು ಏನು ಮಾಡ್ತೀನಿ? 3 ಅಂತ, ಇದು 3 ಅಂದರೆ ಇದನ್ನು ನಾನು 3 ಅಂತ ಮಾಡ್ತೀನಿ. 1 × 3 = 3 ಅಂದರೆ ಇಲ್ಲಿ 3 ಅಂತ ಬರಿತೀನಿ. ಈಗ ಇದು 3 ಇದ್ದಕ್ಕೆ ನಾನು ಉತ್ಪನ್ನದಲ್ಲಿನೂ 3 ಮಾಡೋಕ್ಕೆ ಹೋದೆ. ನೋಡ್ರಿ, 3 ಸಲ್ಫೇಟ್ಗಳು ಆದವು ಹೌದೇ? ಇಲ್ಲೂ 3 ಆಯಿತು, ಇಲ್ಲೂ 3 ಆಯಿತು. ಆದರೆ ಈ ಸಲ್ಫೇಟಿಗೆ ನಾ 3 ಬರೆದಿದ್ರಿಂದ ಬೇರಿಯಂ ಕೂಡ 3 ಸಂಖ್ಯೆಯನ್ನು ಆಯಿತು. ಬೇರಿಯಂ ಎಷ್ಟಿದಾವ್ರಿ? ಪ್ರತಿವರ್ತಕದಲ್ಲಿ ಒಂದಿದೆ, ಉತ್ಪನ್ನದಲ್ಲಿ ಇದು 3 ಆಯಿತು. ಅದನ್ನು ಇಲ್ಲಿ ಬರ್ಕೋಬೇಕು. 1 × 3 3. ಇದು ಕೂಡ 3 ಆಯಿತು. ಸಲ್ಫೇಟ್ 3 ಮಾಡಿದ್ರಿಂದ ಬೇರಿಯಂ 3 ಆಯಿತು. ಹಾಗಾದರೆ ಇಲ್ಲಿ ನೋಡ್ರಿ, ಈಗಿದು 1 ಆಯಿತು. ಈಗ ಇದನ್ನು ನಾವು 3 ಮಾಡ್ಕೋಬೇಕು. ಅವಾಗ ಏನು ಮಾಡನ್ರಿ, ಇಲ್ಲಿ 3 ಅಂತ ಬರೆಯೋನು. 3 ಅಂತ ಬರೆಯೋದ್ರಿಂದ ಇಲ್ಲೇ ನಾವು ತೋರಿಸ್ಬೇಕು. 1 × 3 3. ಈಗ ನೋಡ್ರಿ, ಇದು 3 ಆಯಿತು, ಇದು 3 ಆಯಿತು. ಬೇರಿಯಂ 3 ಬರೆದಿದ್ರಿಂದ ಕ್ಲೋರಿನ್ ಎಷ್ಟಾದವು? 6 ಆದವು. ಎಲ್ಲಿ? ಪ್ರತಿವರ್ತಕದಲ್ಲಿ ಕ್ಲೋರಿನ್ 6 ಆದವು. ಅದನ್ನು ನಾವು ತೋರಿಸ್ಬೇಕು. ಮೊದಲೆರಡಿದ್ವು, ಅದಕ್ಕೆ ನಾವು 3 ಹಾಕಿದ್ವಿ, ಎಷ್ಟಾದವು? 6 ಆಯಿತು. ಅದೇ ಉತ್ಪನ್ನದಲ್ಲಿ ಎಷ್ಟಿದಾವ್ರಿ? ಉತ್ಪನ್ನದಲ್ಲಿ 3 ಇದಾವೆ. ಇದು ಸರಿದೂಗಿಸ್ಬೇಕಂದ್ರೆ ಇದು 6 ಆಗಬೇಕು. 6 ಆಗಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ ನಾವು 2 ಬರ್ಕೋಬೇಕು. 3 × 2 6. ಇದನ್ನ ಇಲ್ಲಿ ಬರೆದು ತೋರಿಸ್ರಿ. 3 × 2 6. ನೋಡಿರಿ, ಇದು 6 ಆಯಿತು, ಇದು 6 ಆಯಿತು, ಇದು 3 ಆಯಿತು, ಇದು 6 ಆಯಿತು, ಇದು 3 ಆಯ್ತು, ಬ್ಯಾಲೆನ್ಸ್ ಆಯಿತು. ಆದರೆ ಇಲ್ಲಿ ನೋಡಿರಿ, ಇಲ್ಲಿ ಅಲ್ಯೂಮಿನಿಯಂ 2 ಇದಾವೆ. ಇಲ್ಲಿ 2 ಬರ್ತಿದ್ರಿಂದ ಇಲ್ಲಿ ಅಲ್ಯೂಮಿನಿಯಂಗೆ ಏನಾಯಿತು? 2 ಬಂತು. ಅದನ್ನು ಬರ್ಕೊಳ್ಳಿ. 1 × 2 2. ಈಗ ನೋಡ್ರಿ, ಎಲ್ಲ ಸರಿದೂಗಿಸಲ್ಪಟ್ಟಿದೆ. ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ. ಬೇರಿಯಂನಲ್ಲಿ ಫಸ್ಟಿಗೆ 1 ಇತ್ತು, ಕ್ಲೋರಿನು ಪ್ರತಿವರ್ತಕದಲ್ಲಿ 2, ಅಲ್ಯೂಮಿನಿಯಮಲ್ಲಿ 2, SO4 3. ಅದೇ ಉತ್ಪನ್ನದಲ್ಲಿ 1 3 1 1 ಅಂತ ಇತ್ತು. ನಾವು ಸಲ್ಫೇಟನ್ನು ತೊಗೊಂಡು ಸರಿದೂಗ್ಸಕ್ಕೆ ಹೋದ್ವಿ. ಸಲ್ಫೇಟು ಫಸ್ಟಿಗೆ ನಾವು ಇಲ್ಲೇನಿತ್ತು 1 ಇರೋದ್ರಿಂದ 3 ಅಂತ ತೊಗೊಂಡ್ವಿ. ಇಲ್ಲಿ 1ಕ್ಕೆ 3 ಗುಣಿಸ್ತಾ 3 ಅಂತ ಬಂತು. ಇಲ್ಲೂ 3 ಆಯಿತು, ಇಲ್ಲೂ 3 ಆಯಿತು. ಆದರೆ ಇಲ್ಲಿ ನಾವು ತೋರಿಸ್ಬೇಕು. 3 ಅಂತ ಬರೆದಾಗ ಸಲ್ಫೇಟ್ 3 ಆಯಿತು, ಅದ್ರ ಜೊತೆ ಬೇರಿಯಮ್ಮು ಕೂಡ 3 ಆಯಿತು. ಅದನ್ನು 1 × 3 = 3 ಅಂತ ಬರೆದ್ವಿ. ಇಲ್ಲಿ 3 ಆದಾಗ ಇಲ್ಲಿ ಬೇರಿಯಂ 1 ಇತ್ತು. ಇದನ್ನು ನಾವು ಸರಿದೂಗಿಸ್ಬೇಕಂದ್ರೆ 3 ಮಾಡಬೇಕಿತ್ತು. ಅವಾಗ ಇಲ್ಲಿ 3 ಅಂತ ತೊಗೊಂಡು ಇಲ್ಲೇ 1 × 3 ಅಂತ ಬರ್ಕೊಂಡು 3 ಆಯಿತು. 3 ಬೇರಿಯಂ ಆಯಿತು. ಇದ್ರ ಜೊತೆ ಇರೋ ಕ್ಲೋರಿನ್ ಕೂಡ ಈ ಮಲ್ಟಿಪ್ಲಿಕೇಶನ್ ಏನು ಹಾಕ್ತೇವಲ್ರಿ, ಇಲ್ಲಿರೋ ಇದ್ರ ಜೊತೆನೂ ಮಲ್ಟಿಪ್ಲೈ ಆಗ್ತೈತಿ. 3 × 2 6. 6 ಕ್ಲೋರಿನ್ ಅದು. 2 × 3 6 ಕ್ಲೋರಿನ್ ಆಯಿತು. ಆದರೆ ಈ ಕಡೆ 3 ಕ್ಲೋರಿನ್ ಇರೋದ್ರಿಂದ ಇಲ್ಲಿ ನಾ 2 ಅಂತ ಬರ್ಕೊಂಡೆ. ಅದನ್ನೆಲ್ಲಿ ತೋರಿಸ್ಬೇಕು. 3 × 2 6 ಅಂತ. ಇದು 3 × 2 6 ಕ್ಲೋರಿನ್ ಆದವು. ಅಲ್ಯೂಮಿನಿಯಂ ಏನಾಯಿತು? 2 ಆದವು. ಅಲ್ಯೂಮಿನಿಯಂನು 1 × 2 ಮಾಡಿದಾಗ 2 ಆಯಿತು. ಈಗ ನೋಡಿರಿ, ಪ್ರತಿವರ್ತಕದಲ್ಲೂ 3 ಬೇರಿಯಂ ಇದಾವೆ, ಉತ್ಪನ್ನದಲ್ಲೂ 3 ಬೇರಿಯಂ. ಪ್ರತಿವರ್ತಕದಲ್ಲಿ 6 ಕ್ಲೋರಿನ್ ಇದಾವೆ, ಉತ್ಪನ್ನದಲ್ಲೂ 6 ಕ್ಲೋರಿನ್. ಪ್ರತಿವರ್ತಕದಲ್ಲಿ 2 ಅಲ್ಯೂಮಿನಿಯಂ ಇದಾವೆ, ಉತ್ಪನ್ನದಲ್ಲಿ 2 ಅಲ್ಯೂಮಿನಿಯಂ. ಪ್ರತಿವರ್ತಕದಲ್ಲಿ 3 ಸಲ್ಫೇಟ್ ಇದಾವೆ, ಉತ್ಪನ್ನದಲ್ಲೂ 3 ಸಲ್ಫೇಟ್ ಇದಾವೆ. ಇದು ಸಲ್ಫೇಟ್ ಅನ್ನೋದು ಒಂದು, ಎಷ್ಟಿದಾವೆ? 3 ಇದಾವೆ. ಇದು ಸರಿದೂಗಿಸಲ್ಪಟ್ಟ ಸಮೀಕರಣ. ಈ ರೀತಿ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗ್ರಿ. 3ನೇದು, ಸೋಡಿಯಂ ಪ್ಲಸ್ ನೀರು ಏನಾಗುತ್ತೆ? ರಿಯಾಕ್ಷನ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನನ್ನು ಕೊಡುತ್ತೆ. ಇದನ್ನು ನಾವು ಬರ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡ್ರಿ, ನಾ ಬರ್ತೀನಿ. ಸೋಡಿಯಂ ಪ್ಲಸ್ ನೀರು, ಆರೋಮಾರ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್. ನೀವು ಮಾಡ್ತಾ ಹೋಗ್ರಿ ಮಕ್ಕಳು ನಮ್ಮ ಜೊತೆ. ಸೋಡಿಯಂನ ಸಿಂಬಾಲ್ Na ಪ್ಲಸ್ ನೀರಿನ ಸಿಂಬಾಲ್ H2O. ಆರೋ ಮಾರ್ಕ್ ಬರ್ಕೊಳ್ರಿ. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋ ಸೂತ್ರ ಬರೆಯೋದು ನೋಡ್ರಿ. ಸೋಡಿಯಂ Na ಹೈಡ್ರಾಕ್ಸೈಡ್ OH. ಸೋಡಿಯಂನ ವ್ಯಾಲೆನ್ಸಿ ಎಷ್ಟು? +1. ಆಕ್ಸೈಡ್ ವ್ಯಾಲೆನ್ಸಿ ಹೈಡ್ರಾಕ್ಸೈಡ್ದು -1. ಇದರದ್ದು ಇದಕ್ಕೆ ಬರುತ್ತೆ, ಈ -1 ಇದಕ್ಕೆ ಹೋಗುತ್ತೆ. ಸೊ ಇದು Na
OH ಸೋಡಿಯಂ ಹೈಡ್ರಾಕ್ಸೈಡ್ ವ್ಯಾಲೆನ್ಸಿ ಸೂತ್ರ ಈ ರೀತಿ ಬರೀಬೇಕು. NaOH ಬರ್ಕೋರಿ NaOH ಪ್ಲಸ್ ಹೈಡ್ರೋಜನ್ H2. ಈಗ ಇದನ್ನು ನಾವು ಸರಿದೂಗಿಸ್ಬೇಕು. ಇಲ್ಲೇ ಸೋಡಿಯಂ ಒಂದಿದೆ, ಇಲ್ಲೂ ಒಂದಿದೆ, ಇಲ್ಲಿ H ಎರಡಿದಾವು, ಇಲ್ಲಿ H ಮೂರಿದಾವು, ಆಕ್ಸಿಜನ್ ಒಂದಿದೆ, ಆಕ್ಸಿಜನ್ ಒಂದಿದೆ. ಈಗ ನಾವು ಈ ರೀತಿ ಟ್ಯಾಬ್ಯುಲರ್ ಕಾಲಮ್ನ ಹಾಕೊಂಡ ಬನ್ನಿ. ನೋಡ್ರಿ, ಟ್ಯಾಬ್ಯುಲರ್ ಕಾಲಮ್ ಹಾಕಿದೆ. ಧಾತುಗಳು ಯಾವ್ಯಾವ ಬರ್ತಾವೆ? ಸೋಡಿಯಂ ಬರ್ಕೊಳ್ರಿ, ಹೈಡ್ರೋಜನ್ ಬರ್ಕೊಳ್ರಿ, ಆಕ್ಸಿಜನ್ ಬರ್ಕೊಳ್ಳಿ. ಓಕೆ, ಈಗ ಪ್ರತಿವರ್ತಕದಲ್ಲಿ ಸೋಡಿಯಂ ಎಷ್ಟಿದೆ? ಒಂದಿದೆ. ಉತ್ಪನ್ನದಲ್ಲಿ ಒಂದಿದೆ. ಹೈಡ್ರೋಜನ್ ಎಷ್ಟಿದೆ? ಪ್ರತಿವರ್ತಕದಲ್ಲಿ 2. ಉತ್ಪನ್ನದಲ್ಲಿ ಈ ಕಡೆ ಒಂದು, ಈ ಕಡೆ ಒಂದಿದೆ. ನೋಡ್ರಿ, ಇವೆರಡು ಸೇರಿ 3 ಅಂತ ಬರೆದ್ರೆ ನಿಮ್ಗೆ ಬ್ಯಾಲೆನ್ಸ್ ಸರಿದೂಗಿಸೋದು ಕಷ್ಟ ಆಗ್ತೈತಿ. ಅದನ್ನು ನೀವು ಈ ರೀತಿ ಬರೀರಿ. ಇಲ್ಲೆಷ್ಟಿದೆ? 1 ಬರ್ಕೋರಿ, ಪ್ಲಸ್ ಈ ಕಡೆ ಎಷ್ಟಿದೆ? 2 ಅಂತ ಬರ್ಕೋರಿ. ಈ ರೀತಿ ಮಾಡಿದಾಗ ನಿಮ್ಗೆ ಸುಲಭವಾಗಿ ಸರಿದೂಗಿಸ್ಬೋದು. ಆಕ್ಸಿಜನ್ ಪ್ರತಿವರ್ತಕದಲ್ಲಿ 1, ಉತ್ಪನ್ನದಲ್ಲಿನೂ 1 ಬರ್ಕೋಬೇಕು. ಓಕೆ, ಈಗ ನಾವೇನು ಮಾಡಬೇಕಪ್ಪ ಅಂದ್ರೆ ನೋಡ್ರಿ, ಇದು ಒಂದು ಬ್ಯಾಲೆನ್ಸ್ ಐತಿ, ಇದು ಒಂದು ಬ್ಯಾಲೆನ್ಸ್ ಐತಿ. ನಮಗೀಗ ಹೈಡ್ರೋಜನ್ ಅಷ್ಟೇ ಬೇರೆ ಬೇರೆ ಆಗಿದೆ. ಈಗ ಇಲ್ಲಿ 2 ಇದಾವೆ, ಇಲ್ಲಿ 2 + 1 3 ಇದಾವೆ. ಇದನ್ನು ನಾವು ಯಾವ ರೀತಿ ಮಾಡಬೇಕಂದ್ರೆ, ಓಕೆ, ಇಲ್ಲಿ ನೋಡ್ರಿ, ಇಲ್ಲೊಂದು ಟ್ರಿಕ್ ಬರ್ತೈತಿ. 2 + 1 ಮಾಡಿದಾಗ 3 ಆಡ್ ನಂಬರ್ ಆಗ್ತೈತೆ, ಹೌದಾ? ಇದನ್ನು ನಾವು ಇವನ್ ಅಂದರೆ ಸಮಸಂಖ್ಯೆಯನ್ನು ಮಾಡ್ಕೋಬೇಕು. ಅವಾಗ ಇಲ್ಲಿರೋ ಒಂದು ಹೈಡ್ರೋಜನ್ಗೆ ನಾನು 2ರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿರೋ ಹೈಡ್ರೋಜನ್ನ ನಾನು 2ರಿಂದ ಗುಣಿಸಿದಾಗ ಏನಾಯಿತು? 2H2 H2 ಆಯಿತು, ಹೌದಾ? ಈಗ 2 × 1 ಏನಾಯಿತು? 2. ಟೋಟಲಿ ಇಲ್ಲೆರಡು ಅಂದರೆ ಇಲ್ಲೆರಡು ಹೈಡ್ರೋಜನ್ ಇದಾವೆ, ಇಲ್ಲಿ 2 ಹೈಡ್ರೋಜನ್, ಟೋಟಲ್ ಎಷ್ಟಾಯಿತು? 4 ಆಯಿತು. ಅದೇ ಪ್ರತಿವರ್ತಕದಲ್ಲಿ ಬರ್ರಿ, ಇಲ್ಲಿ ಎಷ್ಟಿದಾವೆ? 2 ಇದಾವೆ. ಇದನ್ನು ನಾವೇನು ಮಾಡ್ತೀನಿ? 2 ಅಂತ ಬರ್ಕೊತೀನಿ. ಈಗ ನೋಡಿರಿ, 2 × 2 4. ಇಲ್ಲೇ 2 ಅಂತ ಗುಣಾಕಾರ ಮಾಡಿರಿ, 4. ಇಲ್ಲೂ 4 ಆದು, ಇಲ್ಲೂ 4 ಆದು. ನೀವು ಅದೇ 2 + 1 2 + 1 ಅಂತ ಕೂಡಿಸಿ ಮಾಡಿದಾಗ ಅದು ಬೆಸ ಸಂಖ್ಯೆ ಆಗ್ತಿತ್ತು. ಅದನ್ನು ನಾವು ಸರಿದೂಗ್ಸಕ್ಕೆ ಹೋದ್ರೆ ಅದು ಭಾಳ ಕಠಿಣವಾಗ್ತಿತ್ತು. ಅದನ್ನು ಈ ರೀತಿ ಮಾಡಿ ಹಿಂಗೆ ಇದ್ದಾಗ ಬೆಸ ಸಂಖ್ಯೆ ಕೂಡಿಸಿದಾಗ ಬೆಸ ಸಂಖ್ಯೆ ಬರ್ತಿದ್ದ ಟೈಮಲ್ಲಿ ಏನು ಮಾಡಬೇಕು? ಒಂದು ಸಂಖ್ಯೆನ ನಾವು ಸಮ ಸಂಖ್ಯೆಯನ್ನಾಗಿ ಕನ್ವರ್ಟ್ ಮಾಡ್ಕೋಬೇಕು. ಈಗ ಇದಕ್ಕೆ 2 ಅಂತ ಕೊಟ್ಬಿಟ್ಟೆ, ಅವಾಗ ನಾನು ಏನಾಯಿತು? 2 + 2 4 ಆಯಿತು. ಅವಾಗ ಇಲ್ಲಿ 2 ಅಂತ ಕೊಟ್ಟಾಗ ಇದು 4 ಆಯಿತು. ಇದ್ರ ಜೊತೆ ನೋಡಿರಿ, ಇಲ್ಲಿ 2 ಅಂತ ಕೊಟ್ಟಿದ ತಕ್ಷಣ ಸೋಡಿಯಮ್ಗೆ ಅಪ್ಲೈ ಆಗ್ತೈತಿ. ಇಲ್ಲಿ ಸೋಡಿಯಂ ಕೂಡ 2 ಆದು, 1 × 2 2 ಆಯಿತು. ಸೊ ಪ್ರತಿವರ್ತಕದಲ್ಲಿನೂ ನಾವು 2 ಅಂತ ಮಾಡಬೇಕು. ಇದನ್ನು ಇಲ್ಲಿ ಬರೀರಿ, 1 × 2 2. ಈಗ ನೋಡ್ರಿ, ಎಲ್ಲ ಸರಿದೂಗಿಸಲ್ಪಟ್ಟಿದೆ. ಆಕ್ಸಿಜನ್ ಎಷ್ಟಿದಾವು? ಈ ಕಡೆ ಮಲ್ಟಿಪ್ಲೈ ಮಾಡಿ ನೋಡ್ರಿ, ಇಲ್ಲೂ ಕೂಡ ಆಕ್ಸಿಜನ್ 2 ಆಯಿತು. ಈ ಆಕ್ಸಿಜನ್ ಇದಕ್ಕೂ ಅಪ್ಲೈ ಆಯಿತು. ಸೊ ಎಲ್ಲ ಸರಿದೂಗಿಸಲ್ಪಟ್ಟಿದೆ. ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ, ಇಲ್ಲೇ 2 ಹೈಡ್ರೋಜನ್ ಇದ್ದು, ಈ ಕಡೆ 1 + 2 3 ಹೈಡ್ರೋಜನ್ ಇದ್ದು. ಈ ರೀತಿ ಇದ್ದಾಗ ಬೇರೆ ಬೇರೆ ಕಡೆ ಬಂದಾಗ ನಾವು ಈ ರೀತಿ ಬರೀಬೇಕು. 1 + 2. ಇಲ್ಲಿರೋದು 1 ಬರೆದೆ, ಇಲ್ಲಿರೋ 2 ಬರೆದೆ. ಈ 1 ನಾನು ಇವನ್ ನಂಬರ್ ಆಗಿ ಕನ್ವರ್ಟ್ ಮಾಡಿದೆ. 2ರಿಂದ ಗುಣಾಕಾರ ಮಾಡಿದೆ. 1 × 2 ಈಗ ಎಷ್ಟಾಯಿತು? ಇಲ್ಲಿ ಹೈಡ್ರೋಜನ್ 2 ಆದು, ಈ 2 ಹೈಡ್ರೋಜನ್ ಕೂಡಿಸಿ ಉತ್ಪನ್ನದೊಳಗೆ ನಾವೀಗ 4 ಹೈಡ್ರೋಜನ್ ಆಯಿತು. ಈ 2 ಬರ್ತಿರೋದ್ರಿಂದ ಸೋಡಿಯಂಗೂ ಅಪ್ಲೈ ಆಯಿತು. 1 × 2 ಬರೆದೆ, ಇಲ್ಲಿ ಈ ಕಡೆ ಸೋಡಿಯಂ 2 ಬಂತು. ಅವಾಗ ಇಲ್ಲಿ 2 ಹಾಕ್ಕೊಂಡು ನಾನು ಇಲ್ಲೇ ಸೋಡಿಯಂ 2 ಆಯಿತು. ಇಲ್ಲಿ ಆಮ್ಲಜನಕಕ್ಕೂ ಕೂಡ 2 ಅಪ್ಲೈ ಆಗೋದ್ರಿಂದ ಇದಕ್ಕೂ ಮಲ್ಟಿಪ್ಲೈ ಮಾಡಿದೆ. 1 ಗುಣಾಕಾರ 2 ಆಮ್ಲಜನಕ ಬಂದು, ಈ ಕಡೆ ನಮ್ಗೆ 2 ಆಮ್ಲಜನಕ ಬೇಕು, ಇನ್ನೂ 2 ಹೈಡ್ರೋಜನ್ ಬೇಕು. ಅವಾಗ ನಾವೇನು ಮಾಡ್ತೀನಿ? 2ರಿಂದ ಗುಣಾಕಾರ ಮಾಡಿದೆ. ಹೈಡ್ರೋಜನಿಂದ 2 ಗುಣಾಕಾರ ಮಾಡಿದಾಗ ಹೈಡ್ರೋಜನ್ 4 ಆದು, ಆಮ್ಲಜನಕ 2 ಆದು. ಸೊ ಈಗಿದು ಕಂಪ್ಲೀಟ್ಲಿ ಸರಿದೂಗಿಸಿದ ಸಮೀಕರಣ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ಕ್ರಿಯೆಗಳಿಗೆ ಭೌತ ಸ್ಥಿತಿಗಳ ಸಂಕೇತಗಳೊಂದಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಇದು ಕೂಡ ಸರಿದೂಗಿಸುವಂಥ ರಾಸಾಯನಿಕ ಸಮೀಕರಣ. ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ನ ಜಲೀಯ ದ್ರಾವಣಗಳು ಪ್ರತಿವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲವಿಲೀನಗೊಳ್ಳದ ಬೇರಿಯಂ ಸಲ್ಫೇಟ್ ಉಂಟು ಮಾಡುತ್ತದೆ. ಇದರದ್ದು ಫಾರ್ಮುಲಾಗಳನ್ನು ಬರ್ಕೊಂತ ಹೋಗೋಣ ಬನ್ನಿ. ಓಕೆ, ಕ್ವಶನ್ನ ಬರ್ಕೋರಿ. ಬೇರಿಯಂ ಕ್ಲೋರೈಡು ಸೋಡಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟನ್ನು
ಕೊಡುತ್ತದೆ. ಈ ರೀತಿ ಬರೆದ್ವಿ. ಈಗ ಇದ್ರದ್ದು ಸೂತ್ರಗಳನ್ನ ಬರಿತಾ ಹೋಗಬೇಕು. ಬೇರಿಯಂ ಕ್ಲೋರೈಡ್ ಆಗಲೇ ನೋಡಿದ್ವಿ. ಬೇರಿಯಂ ಕ್ಲೋರೈಡ್ನ ಸೂತ್ರ ಹೇಗೆ ಬರೆಯೋದು? BaCl2 ಆಗಲ್ಲಕ ನೋಡಿದ್ವಲ್ಲ, ಅದನ್ನೇ ಬರೀರಿ. BaCl2 ಪ್ಲಸ್ ಸೋಡಿಯಂ ಸಲ್ಫೇಟ್. ಸೋಡಿಯಂ ಸಲ್ಫೇಟ್ ಅನ್ನೋ ಸೂತ್ರ ಕಂಡುಹಿಡಿಯೋನು. ಸೋಡಿಯಂ ಅಂದರೆ Na, ಸಲ್ಫೇಟ್ ಅಂದರೆ SO4. ಸೋಡಿಯಮ್ದು ನಮಗೆ ಗೊತ್ತು ವ್ಯಾಲೆನ್ಸಿ +1, ಸಲ್ಫೇಟ್ದು -2. ಸೋಡಿಯಂ ಬರ್ತೈತಿ, +1 ಸಲ್ಫೇಟಿಗೆ ಬರ್ತೈತಿ. ಏನಾಯಿತು? Na2SO4. ಇದು ಸೋಡಿಯಂ ಸಲ್ಫೇಟ್ನ ಅಣುಸೂತ್ರ. ಇದನ್ನು ಬರ್ಕೊಳ್ಳಿ. Na2SO4. ಈಗ ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್ ಗೊತ್ತು, NaCl. ಇದ್ರದ್ದು +1 ವ್ಯಾಲೆನ್ಸಿ ಬರ್ತೈತಿ, ಇದ್ರದ್ದು -1 ವ್ಯಾಲೆನ್ಸಿ ಬರ್ತೈತಿ. ಸೊ 2 +1 -1 ಸೇರಿ NaCl ಆಗ್ತೈತಿ. ಪ್ಲಸ್ ಬೇರಿಯಂ ಸಲ್ಫೇಟ್. ನೋಡ್ರಿ, ಆಗಲೇ ಮಾಡಿದ್ವಿ ಬೇರಿಯಂ ಸಲ್ಫೇಟ್. ಇದು +2, ಇದು -2, ಎರಡು ಬಂದಾಗ ಎರಡು ಸೇಮ್ ಬರ್ತೈತಿ. ಈ ರೀತಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದ್ದಾಗ ನಾವು ಕ್ಯಾನ್ಸಲ್ ಮಾಡ್ಕೋಬೇಕು. ಅವಾಗ ಬೇರಿಯಂ ಸಲ್ಫೇಟ್ ಸಿಗ್ತೈತಿ, BaSO4. ಇದನ್ನ ಬರ್ಕೊಳ್ಳಿ. ಈಗ BaSO4. ಈಗ ನೋಡ್ರಿ ಯಾವ್ಯಾವ ಸರಿದೂಗಿಸಲ್ಪಟ್ಟಿದೆ, ಯಾವ್ಯಾವ ಸರಿದೂಗಿಸಲ್ಪಟ್ಟಿಲ್ಲ. ಇಲ್ಲಿ BA ಬಂದೈತಿ, ಇಲ್ಲೂ BA ಬಂದೈತಿ, ಇಲ್ಲಿ ಸಲ್ಫೇಟ್ ಬಂದೈತಿ, ಇಲ್ಲಿ ಸಲ್ಫೇಟ್ ಬಂದೈತಿ, ಇಲ್ಲಿ Cl2 ಒಂದೈತಿ, ಇಲ್ಲಿ Cl2 ಎರಡಿದಾವು, Cl2 ಒಂದಿದೆ, ಇಲ್ಲಿ ಸೋಡಿಯಂ ಎರಡಿದಾವು, ಇಲ್ಲಿ ಸೋಡಿಯಂ ಒಂದಿದೆ. ಸೊ ಈಗ ಟ್ಯಾಬ್ಲರ್ ಕಾಲಮ್ ಹಾಕಿ. ಓಕೆ, ಟ್ಯಾಬ್ಲರ್ ಕಾಲಮ್ ಹಾಕಿದ್ಮೇಲೆ ಈಗ ಯಾವ್ಯಾವ ಧಾತುಗಳು ಬರ್ತಾವಂತ ಬರ್ಕೊತ ಹೋಗ್ರಿ. BaCl, ಸೋಡಿಯಂ ಮತ್ತು ಸಲ್ಫೇಟ್. ಇಲ್ಲಿ ಸಲ್ಫೇಟ್ ಇದ್ದಿದ್ದು S ಮತ್ತು O ಸಪ್ರೇಟ್ ಆಗಿದ್ರೆ ನಾವು SO ಅಂತ ತಗೋಬೇಕಿತ್ತು. ಇಲ್ಲೂ ಸಲ್ಫೇಟ್ ಐತಿ, ಉತ್ಪನ್ನದೊಳಗೂ ಸಲ್ಫೇಟ್ ಐತಿ. ಹಾಗಾಗಿ ಸಲ್ಫೇಟನ್ನು ತಗೋರಿ. ಬ್ಯಾಲೆನ್ಸ್ ಮಾಡೋದು ಬಹಳ ಈಸಿ ಆಗ್ತೈತಿ. ಓಕೆ, BA ಪ್ರತಿವರ್ತಕದಲ್ಲಿ ಎಷ್ಟಿದಾವು? ಒಂದಿದಾವು. Cl 2, ಸೋಡಿಯಂ 2, ಸಲ್ಫೇಟ್ 1. ಉತ್ಪನ್ನದಲ್ಲಿ BA 1, ಕ್ಲೋರಿನ್ 1, ಸೋಡಿಯಂ 1, ಸಲ್ಫೇಟ್ 1. ಇದು ಸರಿದೂಗಿಸಲ್ಪಟ್ಟೈತಿ, ಇದು ಸರಿದೂಗಿಸಲ್ಪಟ್ಟೈತಿ. ಇವೆರಡು ಸರಿದೂಗಿಸಿಲ್ಲ. ಈಗ ಇದನ್ನು ನಾವು ಸರಿದೂಗಿಸ್ಬೇಕು. ಓಕೆ, ಯಾವುದಾದ್ರೂ ತಗೋರಿ. ಈಗ ಸೋಡಿಯಂನೇ ತಗೊಳ್ಳಿ. ಸೋಡಿಯಮಲ್ಲಿ ಈ ಕಡೆ ಎಷ್ಟಿದಾವು? 2 ಇದಾವೆ, ಈ ಕಡೆ 1 ಇದೆ. ಸೊ ಈಗ ಇದನ್ನ ಏನು ಮಾಡ್ಬೇಕು ನಾವು? 2 ಮಾಡ್ಕೋಬೇಕು. ಇಲ್ಲಿ 2 ಇದ್ದಿದ್ದು ಇಲ್ಲಿ 2 ಮಾಡ್ಕೋಬೇಕು. ಸೊ 1 × 2 2. ಇದ್ರ ಜೊತೆ ಯಾವ್ದು ಹೆಚ್ಚಿಗೆ ಆಯಿತು? ಕ್ಲೋರಿನ್ಗೂ 2 ಬಂತು. ಎಲ್ಲಿ? ಉತ್ಪನ್ನದಲ್ಲಿ ಬರೀರಿ. ಉತ್ಪನ್ನದಲ್ಲಿ 1 × 2 2. ಇದು 2 ಆಯಿತು, ಇದು 2 ಆಯಿತು. ನೋಡಿರಿ, ಬೇರಿಯಂ 1, ಕ್ಲೋರಿನ್ 2 ಇದಾವು, ಇಲ್ಲೂ 2 ಆಯಿತು. ಸೋಡಿಯಂ 2 ಇದಾವು, ಈ ಕಡೆನೂ ಸೋಡಿಯಂ 2 ಆಯಿತು. ಸಲ್ಫೇಟ್ 1 ಐತಿ, ಈಗಿದು ಸರಿದೂಗಿಸಲ್ಪಟ್ಟಿದೆ. ಇಷ್ಟೇ ಮಕ್ಕಳೇ. ಇದು ಮೂರನೇದ್ರೊಳಗೆ 1ನೇದು ನೋಡೋದಾಯಿತು. ಈಗ 2ನೇದು ನೋಡೋದು. ಮೂರನೇದ್ರೊಳಗೆ 1ನೇದು ನೋಡಿದ್ದೀವಿ. ಈಗ 2ನೇದು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಹೈಡ್ರೋಕ್ಲೋರಿಕ್ ಆಮ್ಲ ದ್ರಾವಣದೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಇದನ್ನು ಬರ್ಕೊಳ್ರಿ. ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಇದೇನಾಯಿತು? ಸೋಡಿಯಂ ಕ್ಲೋರೈಡ್ ಮತ್ತು ನೀರನ್ನು ಕೊಡುತ್ತದೆ. ಇದರದ್ದು ಸಿಂಬಾಲನ್ನು ಬರಿಬೇಕು. ಸೋಡಿಯಂ ಹೈಡ್ರಾಕ್ಸೈಡ್ದು ಈಗಾಗಲೇ ನೋಡಿದ್ದೀವಿ, NaOH ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲದು HCl, ಸೋಡಿಯಂ ಕ್ಲೋರೈಡ್ದು NaCl ಪ್ಲಸ್ ನೀರು H2O. ಈಗಾಗಲೇ ನಾವು ನೋಡಿರುವಂತಹ ಫಾರ್ಮುಲಾ ಆಗಿರೋದ್ರಿಂದ ಡೈರೆಕ್ಟಾಗಿ ಬರೀತಿದ್ದೀನಿ. ಈಗ ನೋಡ್ರಿ, ಸೋಡಿಯಂ ಒಂದಿದೆ, ಸೋಡಿಯಂ ಒಂದೈತಿ, ಕ್ಲೋರಿನ್ ಒಂದೈತಿ, H 2 ಇದಾವು, O ಒಂದೈತಿ. ಸೊ ಇದು ಕಂಪ್ಲೀಟಾಗಿ ಬ್ಯಾಲೆನ್ಸ್ ಆಗಿರೋದನ್ನೇ ಅವರು ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ರಿಯಾಕ್ಷನ್. ನೋಡ್ರಿ, ಟೇಬಲ್ ಕಾಲಮ್ ಹಾಕೀನಿ. ಸೋಡಿಯಂ ಪ್ರತಿವರ್ತಕದಲ್ಲಿ 1, ಉತ್ಪನ್ನದಲ್ಲಿ 1, ಆಮ್ಲಜನಕ ಪ್ರತಿವರ್ತಕದಲ್ಲಿ 1, ಉತ್ಪನ್ನದಲ್ಲಿ 1, ಹೈಡ್ರೋಜನ್ 2 ಇದಾವು, ಇಲ್ಲಿ 1 ಇದೆ,
ಇಲ್ಲೊಂದಿದೆ, ಇದನ್ನು ಈ ರೀತಿ ಕೊಟ್ಟ ನಾವು ಈ ರೀತಿ ಬರಿಬೇಕಂತ ಹೇಳಿದ್ದೀನಿ. 1 + 1 2 ಇದಾವು, ಉತ್ಪನ್ನದಲ್ಲಿನೂ 2 ಇದಾವು. ಕ್ಲೋರಿನ್ ಪ್ರತಿವರ್ತಕದಲ್ಲಿ 1, ಉತ್ಪನ್ನದಲ್ಲಿ 1. ಸೊ ಇದು ಅವ್ರು ಕೊಟ್ಟಿರೋಂಥ ರಿಯಾಕ್ಷನ್ ಮೊದಲೇ ಬ್ಯಾಲೆನ್ಸ್ ಆಗಿದೆ. ಇವಿಷ್ಟು ಪುಸ್ತಕ ಒಳಗೆ ಕೇಳಿರುವಂಥ ಪ್ರಶ್ನೆಗಳಾಗಿದ್ದು, ಈಗ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋನು. ಸಮೀಕರಣ ಸರಿದೂಗಿಸೋದ್ರ ಮೇಲೆ ಯಾವ್ಯಾವ ಪ್ರಶ್ನೆಗಳು ಬಂದಾವ ಅಂತ ನೋಡ್ತಾ ಹೋಗೋನು. ಇಲ್ಲಿ ಕ್ವಶನ್ ನಂಬರ್ 4 ಇದೆ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೇನು? ರಾಸಾಯನಿಕ ಸಮೀಕರಣವನ್ನು ಏಕೆ ಸರಿದೂಗಿಸಬೇಕು? ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂದರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ಧಾತುಗಳು ಉತ್ಪನ್ನಗಳ ಧಾತುಗಳೊಂದಿಗೆ ಸಮವಾಗಿರುತ್ತವೆಯೋ ಅಂತಹ ಕ್ರಿಯೆಯನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಹೇಳಿ ಕರಿತೀವಿ. ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಪ್ರತಿವರ್ತಕದಲ್ಲಿನ ಧಾತುಗಳ ರಾಶಿ ಮತ್ತು ಉತ್ಪನ್ನದಲ್ಲಿರುವ ಧಾತುಗಳ ರಾಶಿ ಸಮವಾಗಿರಬೇಕು. ಹಾಗಾಗಿ ಅವನ್ನ ಸರಿದೂಗಿಸಲ್ಪಡುತ್ತದೆ. ಮ್ಯಾಗ್ನೀಷಿಯಂ ಪಟ್ಟಿ ಗಾಳಿಯಲ್ಲಿ ಉರಿಸುವ ಈ ಕ್ರಿಯೆಯನ್ನು ನೋಡಿ. ಇಲ್ಲಿ ಪ್ರತಿವರ್ತಕದಲ್ಲಿ 2Mg + O2 ಅಂತ ಐತಿ. ಅದೇ ಉತ್ಪನ್ನದಲ್ಲಿ 2MgO ಅಂತ ಇದೆ. 2Mg + O2 ಇವುಗಳ ರಾಶಿ ಕೌಂಟ್ ಮಾಡಿದಾಗ ಮತ್ತು ಉತ್ಪನ್ನದಲ್ಲಿರೋ 2MgO ರಾಶಿ ಕೌಂಟ್ ಮಾಡಿದಾಗ ಎರಡರದ್ದು 80 μ ಬಂದಿರೋದನ್ನು ಇಲ್ಲಿ ನೋಡ್ಬೋದು. ಯಾವುದೇ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಬಹಳ ಮುಖ್ಯವಾಗ್ತೈತಿ. ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ರಾಸಾಯನಿಕ ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ಮತ್ತು ನಂತರ ಅವುಗಳನ್ನು ಸರಿದೂಗಿಸಿ. ಹೈಡ್ರೋಜನ್ ಅನಿಲ ನೈಟ್ರೋಜನ್ನೊಂದಿಗೆ ಸೇರಿ ಅಮೋನಿಯಾ ಆಗುತ್ತದೆ. ನೋಡ್ರಿ, ಹೈಡ್ರೋಜನ್ ಅನಿಲ ನೈಟ್ರೋಜನ್ನೊಂದಿಗೆ ಸೇರಿ ಅಮೋನಿಯಾ ಆಗುತ್ತದೆ. ಹೈಡ್ರೋಜನ್ ಅನಿಲ ಸೂತ್ರ ಬರೀರಿ. H2 ಪ್ಲಸ್ ನೈಟ್ರೋಜನ್ ಕೂಡ ದ್ವಿಪರಮಾಣುವಿನ ರೂಪದಲ್ಲಿರೋದ್ರಿಂದ N2. ಅಮೋನಿಯಾದ ಅಣುಸೂತ್ರ NH3. ಇಷ್ಟು ಬರ್ಕೋಬೇಕು. ಈಗ ಟ್ಯಾಬ್ಲರ್ ಕಾಲಮ್ ಹಾಕ್ರಿ. ಧಾತುಗಳು ಪ್ರತಿವರ್ತಕದಲ್ಲಿಷ್ಟಿದಾವಂತ ಬರಿಬೇಕು. ಉತ್ಪನ್ನದಲ್ಲಿಷ್ಟಿದಾವಂತೇಳಿ ಬರಿಬೇಕು. ಧಾತುಗಳು ಯಾವ್ಯಾವಿದಾವ್ರಿ? ಹೈಡ್ರೋಜನ್ ಇದೆ, ನೈಟ್ರೋಜನ್ ಇದೆ. ಹೈಡ್ರೋಜನ್ ಪ್ರತಿವರ್ತಕದಲ್ಲಿ 2, ನೈಟ್ರೋಜನ್ನಲ್ಲಿ ಉತ್ಪನ್ನದಲ್ಲಿ 3. ನೈಟ್ರೋಜನ್ ಪ್ರತಿವರ್ತಕದಲ್ಲಿ 2, ಉತ್ಪನ್ನದಲ್ಲಿ 1. ಸೊ ಇದು ಅನ್ಬ್ಯಾಲೆನ್ಸ್ ಆಗಿದೆ, ಬ್ಯಾಲೆನ್ಸ್ ಆಗಿಲ್ಲ. ಸೊ ಈಗ ನಾವೇನು ಮಾಡ್ಬೇಕಂದ್ರೆ ನೋಡ್ರಿ, ನೈಟ್ರೋಜನ್ ಈ ಕಡೆ 2 ಇದಾವೆ. ಸೊ ಈ ಕಡೆ ಏನು ಮಾಡೋಣ, 2 ಮಾಡ್ಕೊಂಡು. ಸೊ 1 × 2 2 ಇವೆರಡು ಸರಿದೂಗಿಸಲ್ಪಟ್ಟು. ಆದರೆ ಹೈಡ್ರೋಜನ್ ಎಷ್ಟಾದರೂ ಇಲ್ಲಿ 2 ಗುಣಾಕಾರ ಮಾಡೋದ್ರಿಂದ ಇಲ್ಲೇನಾಯಿತು, ಪ್ರತಿವರ್ತಕದಲ್ಲಿ 3 × 2 ಈ ಕಡೆ 6 ಆದವು. ಆದರೆ ಈ ಕಡೆ ಎಷ್ಟಿದಾವು, 2 ಇದಾವೆ. ಸೊ ಹಾಗಾಗಿ ಇಲ್ಲೇ ನಾವು 3 ಅಂತ ಬರೀಬೇಕು. ಈಗ ನೋಡ್ರಿ, 3 × 2 6. ಇಲ್ಲೂ ಹೈಡ್ರೋಜನ್ 6 ಅದು, ಹೈಡ್ರೋಜನ್ 6. ಪ್ರತಿವರ್ತಕದಲ್ಲಿ ನೈಟ್ರೋಜನ್ 2, ಉತ್ಪನ್ನದಲ್ಲಿ ನೈಟ್ರೋಜನ್ 2. ಸೊ ಇದು ಬ್ಯಾಲೆನ್ಸ್ ಮಾಡಿರುವಂತಹ ರಿಯಾಕ್ಷನ್. ನೋಡ್ರಿ, ಇದು ಬ್ಯಾಲೆನ್ಸ್ ಆಗಿದೆ. ಇದರ ಮುಂದಿನ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.